ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳಲ್ಲಿ ತುಲನಾತ್ಮಕ ವಿಧಾನ ಅಥವಾ ತೌಲನಿಕ ವಿಧಾನ ಅಥವಾ ಹೋಲಿಕಾ ವಿಧಾನ ಅಂತ ಕೂಡ ಕರಿತೇವೆ. ಆ ಒಂದು ವಿಧಾನದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಮುಖ್ಯವಾದಂಥ ಒಂದು ವಿಧಾನ ಸಂಖ್ಯಾಶಾಸ್ತ್ರ ಅಥವಾ ಪರಿಮಾಣಾತ್ಮಕ ವಿಧಾನ. ಇದನ್ನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಥವಾ ಕ್ವಾಂಟಿಟೇಟಿವ್ ಮೆಥಡ್ ಅಥವಾ ಅಪ್ರೋಚ್ ಅಂತ ನಾವು ಇದನ್ನು ಕರಿತೇವೆ. ಈ ಒಂದು ವಿಧಾನದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಸಂಖ್ಯಾಶಾಸ್ತ್ರ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಸಂಖ್ಯಾಶಾಸ್ತ್ರ ವಿಧಾನ ಇದೆ, ಇದು ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಮಾಡುವಲ್ಲಿ ಬಳಸುವಂಥ ಒಂದು ಆಧುನಿಕವಾದಂಥ ಒಂದು ವಿಧಾನ ಆಗಿದೆ. ಏಕೆಂದರೆ ಇಲ್ಲಿ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ಈ ಒಂದು ವಿಧಾನದಲ್ಲಿ ಅಧ್ಯಯನವನ್ನು ರಾಜ್ಯಶಾಸ್ತ್ರದ ಸಂಶೋಧಕ, ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಇಲ್ಲಿ ಸಂಶೋಧನೆಗಳನ್ನ ಕೈಗೊಳ್ತಾರೆ. ಹಾಗಾಗಿ ಈ ಒಂದು ವಿಧಾನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡು ಹೆಚ್ಚಿನ ಸ್ಥಾನಮಾನಗಳನ್ನು ಕೂಡ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಪಡ್ಕೊಂಡಿರುವಂಥ ನಾವು ಗಮನಿಸ್ಬೋದು. ನೋಡಿ, ಈ ಒಂದು ವಿಧಾನದ ಒಂದು ಸಹಕಾರದಿಂದ ರಾಜ್ಯದ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಹೇಗಿರ್ತದೆ ಅದರ ವಿಶ್ಲೇಷಣೆ ಮಾಡ್ಬೋದು. ಹಾಗೆ ರಾಜಕೀಯ ಪಕ್ಷಗಳ ಒಂದು ಬಲಾಬಲಗಳ ಸಮೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಚುನಾವಣೆಯ ಒಂದು ಅಂಕಿ ಅಂಶಗಳೇನಿರ್ತವೆ, ಹಾಗೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥದ್ದು, ಅದನ್ನು ನಾವು ಅಂಕಿ ಅಂಶಗಳ ಮೂಲಕ ಸಂಗ್ರಹ ಮಾಡಬೇಕಾಗತ್ತೆ. ಹಾಗೆ ವಿವಿಧ ಬಗೆಯ ಸರ್ಕಾರಗಳ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಾವು ಸಂಖ್ಯಾಶಾಸ್ತ್ರದ ವಿಧಾನದ ಬಗ್ಗೆ ಕೂಡ ಅಧ್ಯಯನ ಮಾಡಲಿಕ್ಕೆ, ಈ ಒಂದು ಪರಿಸ್ಥಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ನಾವು ನೋಡ್ಬೋದು. ನೋಡಿ, ಸಂಖ್ಯಾಶಾಸ್ತ್ರದ ಮೂಲಕ ನಿರ್ದಿಷ್ಟವಾದಂಥ ದತ್ತಾಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ, ಅಂದರೆ ಅಂಕಿ ಸಂಖ್ಯೆಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಆ ದತ್ತಾಂಶಗಳ ಆಧಾರದಲ್ಲಿ ಅದರ ಒಂದು ಸಹಾಯವನ್ನು ಪಡ್ಕೊಂಡು ಭವಿಷ್ಯದ ರಾಜಕೀಯ ಒಂದು ಮತ್ತು ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸಿ ಇಲ್ಲಿ ಕೆಲವು ಸಾಮಾನ್ಯ ನಿಯಮಗಳನ್ನು ಅಥವಾ ತತ್ವಗಳನ್ನು ರೂಪಿಸಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಹಾಗಾಗಿ ಇದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೋಡಿ, ಈ ಒಂದು ವಿಧಾನವನ್ನು ಬಳಸುವಂಥ ಸಂಶೋಧಕರು ಮುಖ್ಯವಾಗಿ ಅಂಕಿ ಅಂಶಗಳನ್ನ ಅಂದರೆ ದತ್ತಾಂಶಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಜೋಡಣೆಯನ್ನು ಮಾಡಲಾಗುತ್ತೆ, ಅಂದರೆ ಟ್ಯಾಬ್ಯುಲೇಷನ್ ಮಾಡಲಾಗುತ್ತೆ. ಟ್ಯಾಬ್ಯುಲೇಷನ್ ಮಾಡಿ ಅನಂತರ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಬಂದು ಇಲ್ಲಿ ಒಂದು ಸಾಮಾನ್ಯ ತತ್ವವನ್ನು ಅಥವಾ ಸಾಮಾನ್ಯ ನಿಯಮಗಳನ್ನು ರೂಪಿಸಲಾಗುತ್ತೆ. ಅದನ್ನು ನಂತರದಲ್ಲಿ ಸರ್ಕಾರಕ್ಕೆ ಕೂಡ ನಾವು ಅದನ್ನು ಕಳಿಸ್ಬೋದು. ಸರ್ಕಾರ ಆ ಒಂದು ಅಂಶಗಳ ಆಧಾರದಲ್ಲಿ ತನ್ನ ನಿರ್ಧಾರಗಳನ್ನ ಕೈಗೊಳ್ಳುವಂಥದ್ದು, ನೀತಿಗಳನ್ನು ರೂಪಿಸುವಂಥ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೆ. ನೋಡಿ, ಈ ವಿಧಾನವನ್ನು ಮೊದಲಿಗೆ ಆ ಒಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಳಕೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಇದನ್ನು ಪ್ರೊಫೆಸರ್ ಮೇರಿಯಮ್ ಮತ್ತು ಗೋಸ್ನೆಲ್ ಎಂಬಂಥವರು ಇದನ್ನು ಬಳಕೆ ಮಾಡುವಂಥ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಹಾಗೆ ಜೊತೆಗೆ ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು, ಅಂದರೆ ಪಬ್ಲಿಕ್ ಒಪಿನಿಯನ್ ಹೇಗಿರುತ್ತೆ ಅದನ್ನು ಸಂಗ್ರಹ ಮಾಡಲಿಕ್ಕೆ, ಹಾಗೆ ಪ್ರಚಾರದ ವಿಧಾನದ ಒಂದು ಅಧ್ಯಯನಕ್ಕೋಸ್ಕರ ಈ ವಿಧಾನವನ್ನು ಬಳಕೆ ಮಾಡೋದನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ. ನೋಡಿ, 1920ರಲ್ಲಿ ಪ್ರೊಫೆಸರ್ ಮೇರಿಯಮ್ ಮತ್ತು ಗೋಸ್ನೆಲ್ ಅವರು ಜನಾಂಗ, ಧರ್ಮ, ಪಕ್ಷನಿಷ್ಠೆ ಹಾಗೆ ಮತದಾರರಲ್ಲದವರನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಈ ವಿಧಾನವನ್ನು ಅಳವಡಿಸ್ಕೊಳ್ತಾರೆ. ಇದನ್ನು ಭಾಳ ಮುಖ್ಯ ನೆನಪಿಟ್ಕೊಳ್ಳಿ. ಪ್ರೊಫೆಸರ್ ಮೇರಿಯಮ್ ಮತ್ತು ಗೋಸ್ನೆಲ್ ಅವರು ಈ ವಿಧಾನವನ್ನು ಬಳಕೆ ಮಾಡ್ತಾರೆ. ಹಾಗೆ ಇದೇ ವಿಧಾನವನ್ನು ಬಳಕೆಯನ್ನು ಮಾಡಿಕೊಂಡು ಪಬ್ಲಿಕ್ ಒಪಿನಿಯನ್ ಆ್ಯಂಡ್ ಪಾಪ್ಯುಲರ್ ಗವರ್ಮೆಂಟ್ ಎಂಬಂಥ ಒಂದು ಗ್ರಂಥವನ್ನು A.L. ಲೋವೆಲ್ ಅವರು ಬರೆದಿರುವಂಥದ್ದು ನಾವು ನೋಡಬಹುದು. ಅಂದರೆ ಈ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ಅವರು ಸಂಶೋಧನೆಗಳನ್ನು ಮಾಡಿ ಈ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಹಾಗೆ ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮುಂತಾದ ಒಂದು ದೇಶಗಳಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸುವ ಮೂಲಕ ಅಲ್ಲಿನ ಒಂದು ಮಾಧ್ಯಮಗಳೇನಿದೆ, ಅಂದರೆ ವೃತ್ತಪತ್ರಿಕೆಗಳು, ರೇಡಿಯೋ ಅಥವಾ ದೂರದರ್ಶನ, TV ಚಾನಲ್ ಮಾಧ್ಯಮಗಳೇನಿದೆ, ಇವುಗಳು ರಾಜಕೀಯ ಭವಿಷ್ಯವನ್ನು ನುಡಿಲಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಚುನಾವಣೆಗಳಾದ ಸಂದರ್ಭದಲ್ಲಿ ಈ ವಿಧಾನವನ್ನು ಅನುಸರಿಸಿ ಅಂಕಿ ಸಂಖ್ಯೆಗಳನ್ನ ಸಂಗ್ರಹಿಸಿ ಅಲ್ಲಿನ ಮಾಧ್ಯಮಗಳು ಪ್ರಚಾರವನ್ನು ಮಾಡ್ತವೆ. ಅಂತಂದರೆ ಅವುಗಳನ್ನ ಪ್ರಸಾರ ಮಾಡುವ ಮೂಲಕ ಮುಂದಿನ ರಾಜಕೀಯ ಭವಿಷ್ಯವನ್ನು ಊಹಿಸುವಂಥ ಪ್ರಯತ್ನವನ್ನು ಪಡ್ತವೆ. ನಾವು ಉದಾಹರಣೆಗೆ ಭಾರತದಲ್ಲೂ ಕೂಡ ನೋಡೋದಾದರೆ ಒಂದು ಇತರ ಪ್ರಜಾಪ್ರಭುತ್ವಗಳು ಕೂಡ ರಾಜ್ಯಗಳು ಕೂಡ ಕಾಣಬಹುದು. ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನ ಕೈಗೊಳ್ಳಲಾಗುತ್ತೆ.
ಅಂದರೆ ಪ್ರೀ ಪೋಲ್ ಸರ್ವೆ ಮತ್ತು ಪೋಸ್ಟ್ ಅಥವಾ ಎಕ್ಸಿಸ್ಟ್ ಪೋಲ್ ಸರ್ವೆ ಅಂತ ನಾವು ಅದನ್ನು ಕರಿತೇವೆ. ಇವುಗಳನ್ನ ಕೈಗೊಳ್ಳುವ ಮೂಲಕ ಮಾಧ್ಯಮಗಳು ಹಾಗೆ ಸಂಶೋಧನಾ ಕ್ಷೇತ್ರದಲ್ಲಿರುವಂಥವರು ಕೆಲವು ಸಂಸ್ಥೆಗಳು ಹಲವಾರು ಅಂಕಿ ಸಂಖ್ಯೆಗಳನ್ನ ಸಂಗ್ರಹಿಸ್ತಾರೆ. ಅಂದರೆ ಏನು ಮತದಾರರ ಒಂದು ಭಾವನೆಗಳೇನಿದೆ, ಅವರ ಅಭಿಪ್ರಾಯ ಏನಿದೆ ಅದನ್ನು ಮೊದಲೇ ಸಂಗ್ರಹಿಸುವಂಥದ್ದು, ಅಥವಾ ಮತದಾನ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಅವರ ಒಂದು ಭಾವನೆಗಳನ್ನ ಅಥವಾ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಆ ಮೂಲಕ ಏನು ಅವುಗಳನ್ನ ಸಂಗ್ರಹಿಸಿದ ಮಾಹಿತಿಗಳು ಅದರ ಆಧಾರದಲ್ಲಿ ದತ್ತಾಂಶಗಳನ್ನ ಒಂದು ವಿಶ್ಲೇಷಣೆ ಮಾಡಿ ಆನಂತರದಲ್ಲಿ ನಿರ್ದಿಷ್ಟವಾದಂಥ ಒಂದು ಫಲಿತಾಂಶವನ್ನು ನೀಡುವಂಥ ಒಂದು ಪ್ರಯತ್ನಗಳನ್ನ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಈ ಒಂದು ಅಂಶಗಳನ್ನ ನಾವು ಹಲವಾರು ಉದಾಹರಣೆಗಳಲ್ಲಿ ನೋಡ್ಬೋದು. ಉದಾಹರಣೆಗೆ ನಾವು ಭಾರತದಲ್ಲಿ ಚಾಣಕ್ಯ ಅಂತ ಒಂದು ಸಂಸ್ಥೆ ಇದೆ, ಹಾಗೆ ಸಿ ವೋಟರ್ ಎಂಬ ಸಂಸ್ಥೆ ಇದೆ, ಈ ಒಂದು ಸಂಸ್ಥೆಗಳು, ಹಾಗೆ ಹಲವಾರು ಟಿ ವಿ ವಾಹಿನಿಗಳು ಏನಿದೆ ಅಲ್ಲಿ ಮುಖ್ಯವಾಗಿ ರಿಪಬ್ಲಿಕ್ ಟಿ ವಿ ಇರ್ಬೋದು, ಇಂಡಿಯಾ ಟುಡೇ, ಟೈಮ್ಸ್ ನೌ, ಈ ಒಂದು ಟಿ ವಿ ಒಂದು ವಾಹಿನಿಗಳೇನಿದೆ ಇವುಗಳು ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಎಕ್ಸಿಸ್ಟ್ ಪೋಲ್ ಸರ್ವೆಗಳನ್ನ ಮಾಡುವ ಮೂಲಕ ಚುನಾವಣಾ ಸಮೀಕ್ಷೆಗಳನ್ನ ನಡೆಸುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ. ಇವುಗಳ ಆಧಾರದಲ್ಲಿ ಆ ಒಂದು ಚುನಾವಣೆಗಳ ಒಂದು ಫಲಿತಾಂಶವನ್ನು, ಅಂದರೆ ಚುನಾವಣಾ ಆಯೋಗ ಫಲಿತಾಂಶವನ್ನು ಮಾಡೋದಕ್ಕಿಂತ ಮುಂಚೆ, ಮತಗಳ ಎಣಿಕೆ ಮಾಡೋದಕ್ಕಿಂತ ಮುಂಚೆ ಅವುಗಳು ಈ ಒಂದು ಅಂಕಿಅಂಶಗಳ ಆಧಾರದಲ್ಲಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವಂಥ ಒಂದು ಮಟ್ಟಿಗೆ ಈ ಒಂದು ವಿಧಾನವನ್ನು ಬಳಕೆ ಮಾಡಿಕೊಳ್ತಾರೆ. ಅಂದರೆ ಇಲ್ಲಿ ನಾವು ಉದಾಹರಣೆ ಗಮನಿಸ್ಬೋದು. 2004 ಮತ್ತು 2019 ಚುನಾವಣೆಗಳಲ್ಲಿ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಒಂದು ಸಮೀಕ್ಷೆಯನ್ನು ಕೈಗೊಂಡಂಥ ಒಂದು ಮಾಧ್ಯಮಗಳು ನಿರ್ದಿಷ್ಟವಾಗಿ ಒಂದು ಸಮೀಪಕ್ಕೆ ಬರುವಷ್ಟು ಒಂದು ಬಹುಮತವನ್ನು ಪಡೆಯುವಂಥ ಪಕ್ಷದ ಬಗ್ಗೆ ತಿಳಿಸಿದರು. ಭಾಜಪ ಪಕ್ಷ ಅತಿ ಹೆಚ್ಚಿನ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತೆ ಎಂಬಂಥ ಒಂದು ಅಂಶವನ್ನು ಚುನಾವಣೆಯ ಫಲಿತಾಂಶಕ್ಕಿಂತ ಪೂರ್ವದಲ್ಲೇ ಊಹಿಸಿ ತಿಳಿಸಿದಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ. ಅಂದರೆ ಭವಿಷ್ಯವನ್ನು ನೋಡಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ವಿಧಾನವನ್ನು ಬಳಕೆ ಮಾಡಿಕೊಳ್ಳೋ ಮೂಲಕ ಚುನಾವಣೆಯ ಒಂದು ಭವಿಷ್ಯವನ್ನು ಫಲಿತಾಂಶವನ್ನು ತಿಳಿಸಲಿಕ್ಕೆ ಕೂಡ ಸಾಧ್ಯ ಆಗುವಂತ ನಾವು ಕಾಣ್ತೇವೆ. ಹಾಗೆ ಇಂಗ್ಲೆಂಡ್ ಮತ್ತು ಅಮೆರಿಕದಂಥ ಒಂದು ದೇಶಗಳು ಸಹ ಚುನಾವಣಾ ಫಲಿತಾಂಶಗಳನ್ನ ನಿರ್ಧರಿಸಲಿಕ್ಕೆ ಈ ವಿಧಾನವನ್ನು ಕೂಡ ಅನುಸರಿಸುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ. ನೋಡಿ, ಭಾರತದಂಥ ದೇಶಗಳು ಇನ್ನೂ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ರೂಪಿಸುವಂಥ ಮೊದಲು ರಾಷ್ಟ್ರೀಯ ಯೋಜನೆಗಳಿರ್ಬೋದು, ಹಾಗೆ ಅಂತಾರಾಷ್ಟ್ರೀಯ ನೀತಿಗಳನ್ನ ರೂಪಿಸುವ ಮೊದಲು, ಹಾಗೆ ಸರ್ಕಾರದ ಒಂದು ವಿವಿಧ ವಸ್ತುಗಳ ಉತ್ಪಾದನೆ, ವಿತರಣೆ, ಬಳಕೆ ಮಾಡೋಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಆಮದು ಮತ್ತು ರಫ್ತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನ ಸಂಗ್ರಹಿಸ್ತವೆ. ಆ ಸಂಗ್ರಹಿಸಿದ ಮಾಹಿತಿಯ ಆಧಾರದಲ್ಲಿ ಸರ್ಕಾರಗಳು ಆ ಒಂದು ಪರಿಸ್ಥಿತಿಗಳನ್ನ ನಿಭಾಯಿಸುವಂಥ ಕೆಲಸ ಮಾಡ್ತವೆ, ನೀತಿಗಳನ್ನ ರೂಪಿಸುವಂಥ ಕೆಲಸವನ್ನು ಮಾಡುವಂಥ ನಾವು ಗಮನಿಸ್ಬೋದು. ನೋಡಿ, ನಿಖರವಾದಂಥ ಒಂದು ಪರಿಸ್ಥಿತಿ ತಿಳಿಲಿಕ್ಕೆ, ಅದರ ಒಂದು ಜನಸಂಖ್ಯೆಯನ್ನು ನಿಖರವಾದ ಸ್ಥಾನವನ್ನು ತಿಳಿಲಿಕ್ಕೆ ಸರ್ಕಾರದಲ್ಲಿ ಯಾರು ಬಹುಸಂಖ್ಯಾತರ ಅಲ್ಪಸಂಖ್ಯಾತರ ಗುಂಪುಗಳಿರ್ತವೆ ಅಂಥ ಗುಂಪುಗಳ ಒಂದು ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ, ಹಾಗೆ ಸಾರ್ವತ್ರಿಕ ಚುನಾವಣೆಗಳ ಸಂದರ್ಭದಲ್ಲಿ ಇದು ಬಹುಮುಖ್ಯವಾದ ಮಾಹಿತಿ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯಗಳನ್ನು ಸಂಗ್ರಹಿಸಲಿಕ್ಕೆ ಈ ಒಂದು ವಿಧಾನ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಅಂದರೆ ಈ ಒಂದು ಸಂಖ್ಯಾಶಾಸ್ತ್ರ ವಿಧಾನ ಇದೆ, ಇದರ ಸಹಾಯದಿಂದ ಒಂದು ದೇಶದ ಜನಸಂಖ್ಯೆ, ಚುನಾವಣೆಯ ಮೇಲೆ ಅಲ್ಲಿನ ಜಾತಿಗಳ ಪ್ರಭಾವ ಅಥವಾ ಧರ್ಮಗಳ ಪ್ರಭಾವ, ಮತದಾರರ ಒಂದು ಹೆಚ್ಚಳ, ಮತದಾನದ ಒಂದು ಅಂಕಿಅಂಶಗಳೇನು, ಹಾಗೆ ಸಾರ್ವಜನಿಕ ಅಭಿಪ್ರಾಯ ಹೇಗಿರುತ್ತೆ, ಜನರ ಶೈಕ್ಷಣಿಕ ಒಂದು ಮಟ್ಟ ಹೇಗಿರುತ್ತೆ, ಸಾಕ್ಷರತೆಯ ಮಟ್ಟ ಹೇಗಿದೆ, ಹಾಗೆ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ, ಸರ್ಕಾರದ ಹಣಕಾಸಿನ ಒಂದು ಪರಿಸ್ಥಿತಿ ಹೇಗಿದೆ, ಹಾಗೆ ಜನನ ಮರಣದ ಒಂದು ಪ್ರಮಾಣಗಳು ಎಷ್ಟಿರ್ತವೆ, ಇಂಥ ಒಂದು ವಿಚಾರಗಳ ಬಗ್ಗೆ, ಹಾಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವಂಥವ್ರ ಸಂಖ್ಯೆ ಎಷ್ಟು, ಇತರೆ ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿರುವಂಥವ್ರ ಸಂಖ್ಯೆ ಎಷ್ಟು, ಈ ಥರ ಒಂದು ಹಲವಾರು ವಿಚಾರಗಳ ಬಗ್ಗೆ ಈ ಒಂದು ವಿಧಾನದ ಮೂಲಕ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನು ಸಂಗ್ರಹಿಸುವ ಮೂಲಕ ಅಧ್ಯಯನ ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ನಾವು ಗಮನಿಸ್ಬೋದು. ಹೀಗೆ ಈ ಒಂದು ವಿಧಾನ ರಾಜ್ಯಶಾಸ್ತ್ರದ ಒಂದು ಅಧ್ಯಯನಕ್ಕೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ರಾಜ್ಯಶಾಸ್ತ್ರದಲ್ಲಿ ಭವಿಷ್ಯಗಳು ನುಡಿಲಿಕ್ಕೆ ಬೇಕಾದಂಥ ಒಂದು ಅಂಶವನ್ನು ಈ ಒಂದು ವಿಧಾನದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ವಿಧಾನದ ಒಂದು ಗುಣಗಳೇನು, ಯಾವ ರೀತಿ ಇದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದಾಗ, ಮೊದಲನೆಯದಾಗಿ ಸಂಖ್ಯಾಶಾಸ್ತ್ರದ ವಿಧಾನದ ಮೂಲಕ ನಾವು ರಾಜ್ಯಶಾಸ್ತ್ರಜ್ಞರು ಅಥವಾ ರಾಜಕೀಯ ಸಂಶೋಧಕರೇನಿರ್ತಾರೆ ಅವರು ಅಂಕಿಅಂಶಗಳನ್ನ ಮತ್ತು ದತ್ತಾಂಶಗಳ ನೆರವಿನಿಂದ ವಾಸ್ತವಿಕ ಚಿತ್ರಣವನ್ನು ಪಡ್ಕೊಳ್ಳಿಕ್ಕೆ, ರಾಜಕೀಯದ ವಾಸ್ತವಿಕ ಚಿತ್ರಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎರಡನೇದಾಗಿ ಈ ವಿಧಾನದ ಸಹಾಯದಿಂದ ಒಂದು ದೇಶದ ಜನಸಂಖ್ಯೆ ಎಷ್ಟು, ಸಾಕ್ಷರತೆ ಪ್ರಮಾಣ, ರಾಷ್ಟ್ರೀಯ ಆದಾಯ ಎಷ್ಟು, ವೆಚ್ಚ, ಹಾಗೆ ಕೃಷಿ, ಹಾಗೆ ಕೈಗಾರಿಕೆಗಳಲ್ಲಿ ತೊಡಗಿರುವಂಥ ಒಂದು ಅಂಶಗಳೆಷ್ಟು, ಹಾಗೆ ಸಂಪನ್ಮೂಲ, ಭೂಗಣಿ ಸಂಪತ್ತುಗಳನ್ನ ಅಂದಾಜು ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಮೂರನೇದಾಗಿ ಸಂಖ್ಯಾಶಾಸ್ತ್ರ ಒಂದು ವಿಧಾನ ಇದೆ, ಇದರಿಂದ ಸರ್ಕಾರ ಉತ್ತಮ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರಲಿಕ್ಕೆ ಅದು ಸಹಾಯ ಮಾಡೋದ್ರಿಂದ ಜನರ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕೆ ಸಹಾಯಕ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ಚುನಾವಣೆ, ಸಾರ್ವಜನಿಕ ಅಭಿಪ್ರಾಯ, ಹಾಗೆ ಪ್ರಚಾರ, ಪಕ್ಷಗಳ ಸಾಧನೆ, ಸರ್ಕಾರದ ಸಾಧನೆಗಳನ್ನ ಅಳತೆ ಮಾಡಲಿಕ್ಕೆ ಈ ಒಂದು ವಿಧಾನ ಉಪಯುಕ್ತವಾಗಿರುವಂಥ ನಾವು ಗಮನಿಸ್ಬೋದು. ಹಾಗೆ ಸಂಖ್ಯಾಶಾಸ್ತ್ರ ವಿಧಾನ ಜನರ ಒಂದು ವಾಸ್ತವಿಕ
ವಾದಂಥ ಒಂದು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಅವರ ರಾಜಕೀಯ ಮಟ್ಟವನ್ನು ತಿಳಿಯಲಿಕ್ಕೆ ಕೂಡ ಇದು ಸಹಕಾರಿಯಾಗಿದೆ. ಆ ಒಂದು ಅಂಶಗಳನ್ನ ಸಂಗ್ರಹಿಸುವ ಮೂಲಕ, ವಿಶ್ಲೇಷಣೆ ಮಾಡುವ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಹಾಗೆ ಸರ್ಕಾರದ ಸರಿಯಾದ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಪರಿಣಾಮಕಾರಿಯಾದಂಥ ಯೋಜನೆಗಳನ್ನ ರೂಪಿಸಿ ಅವುಗಳನ್ನ ಜಾರಿ ತರಲಿಕ್ಕೆ, ಹಮ್ಮಿಕೊಳ್ಳಲಿಕ್ಕೆ ಇದು ಸಹಾಯಕ ಆಗಿದೆ. ಹಾಗೆ ಈ ಒಂದು ವಿಧಾನ ಹೇಗೆ ಗುಣಗಳನ್ನ ಹೊಂದಿದೆಯೋ ಹಾಗೆ ಕೆಲವಾರು ಅವಗುಣಗಳನ್ನು ಕೂಡ ಹೊಂದಿರುತ್ತದೆ ನಾವು ನೋಡ್ಬೋದು. ಅಂಥ ಒಂದು ಅವಗುಣಗಳು ಯಾವುದು ಅಂದಾಗ ಈ ಒಂದು ವಿಧಾನದ ಒಂದು ಅವಗುಣ ಅಂದರೆ ಸಂಖ್ಯಾಶಾಸ್ತ್ರ ವಿಧಾನ ಒಂದು ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡುತ್ತೆ. ಆ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡುವಂಥ ಕೆಲಸ ಇದೆಯಲ್ಲ ಅದು ತುಂಬ ಕಷ್ಟಕರವಾದದ್ದು. ತುಂಬ ಸುಲಭವಾಗಿ ನಾವು ಅಂಕಿಅಂಶಗಳನ್ನ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೆಲವಾರು ಸಂದರ್ಭದಲ್ಲಿ ಸಂಗ್ರಹಿಸಿದಂಥ ಅಂಕಿಅಂಶಗಳು ಸತ್ಯವಾಗಿರ್ತವೆ ಅಂತ ಹೇಳಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ವಿಧಾನ ಅತ್ಯಂತ ಕಠಿಣವಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಎರಡನೇದಾಗಿ ಈ ವಿಧಾನ ಕೇವಲ ಅಂಕಿಅಂಶಗಳನ್ನು ಸಂಗ್ರಹಿಸಲಿಕ್ಕೆ ಮಾತ್ರ ಸಹಾಯಕವಾಗುತ್ತೆ ಹೊರತು ಸಾಮಾನ್ಯ ತತ್ವವನ್ನು ನಿರೂಪಿಸಲಿಕ್ಕೆ ಸ್ವತಃ ಅದು ವಿಫಲ ಆಗಿದೆ ಅಂತೇಳಿ ಹೇಳಲಾಗುತ್ತೆ. ಏಕೆಂದರೆ ಈ ಒಂದು ವಿಧಾನದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹಿಸ್ಬೋದು, ಅಂಕಿಅಂಶಗಳೇ ಸತ್ಯವಾಗಿರ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇತರೆ ಅಂಶಗಳು ಕೂಡ ಪ್ರಭಾವವನ್ನು ಬೀರುವ ಸಾಧ್ಯತೆಗಳು ಇರ್ತವೆ. ಹಾಗೆ ಮೂರನೆಯದಾಗಿ ತೌಲನಿಕ ಮತ್ತು ಐತಿಹಾಸಿಕ ವಿಧಾನಗಳೇನಿದೆ ಆ ವಿಧಾನಗಳಿಗೆ ಹೋಲಿಸಿದಾಗ ಈ ಒಂದು ವಿಧಾನ ಅಷ್ಟೊಂದು ಉತ್ತಮವಾದಂಥ ವಿಧಾನ ಆಗಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಏಕೆಂದರೆ ತೌಲನಿಕ ವಿಧಾನದಲ್ಲಿ ನಾವು ಹೋಲಿಕೆಯನ್ನು ಮಾಡ್ತೇವೆ, ಅಲ್ಲಿ ಕೂಡ ಅಂಕಿಅಂಶಗಳನ್ನು ಸಂಗ್ರಹಿಸಿ ಹೋಲಿಕೆಯನ್ನು ಮಾಡಿ ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಐತಿಹಾಸಿಕ ವಿಧಾನದಲ್ಲಿ ಅದರ ಒಂದು ಇತಿಹಾಸ ಏನಿರುತ್ತೆ ಅದನ್ನು ಗಮನಿಸ್ಕೊಂಡು ಆನಂತರ ಮುಂದಿನ ಭವಿಷ್ಯ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ನಾವು ಕೇವಲ ಪ್ರಸ್ತುತ ಅಂಕಿಅಂಶಗಳನ್ನ ಸಂಗ್ರಹಿಸಿದ ಮಾತ್ರಕ್ಕೆ ಅದರ ಒಂದು ಭವಿಷ್ಯ ನೋಡಲಿಕ್ಕೆ ಕೂಡ ಸಾಧ್ಯ ಆಗದೇ ಇರುವಂಥ ಒಂದು ಅಂಶಗಳನ್ನ ಗಮನಿಸ್ಬೋದು. ಹಾಗೆ ಈ ವಿಧಾನದ ಕೇವಲ ಅಂಕಿಅಂಶಗಳ ಯಾಂತ್ರಿಕತೆಗೆ ಆದ್ಯತೆ ನೀಡುತ್ತದೆ ವಿನಃ ಇಲ್ಲಿ ಮಾನವನ ರಾಜಕೀಯ ವರ್ತನೆಯನ್ನು ಅದು ಅಧ್ಯಯನ ಮಾಡೋದಿಲ್ಲ. ಏಕೆಂದರೆ ಕೇವಲ ಅಂಕಿಅಂಶಗಳೇನಿದೆ ಅವುಗಳು ಅಂಕಿಅಂಶಗಳಿಗೆ ಸೀಮಿತ ಆಗಿರ್ತವೆ. ಬಟ್ ಮನುಷ್ಯನ ಮನಸ್ಸು ಬದಲಾವಣೆ ಆಗ್ತಿರ್ತದೆ. ಏಕೆಂದರೆ ಒಂದು ಸರ್ಕಾರ ಅಥವಾ ರಾಜಕೀಯ ಪಕ್ಷಗಳು ಒಂದೊಂದು ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಅಥವಾ ತಮ್ಮ ಪ್ರಣಾಳಿಕೆಯಲ್ಲಿ ಒಂದೊಂದು ಯೋಜನೆಗಳನ್ನ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಜನರ ವರ್ತನೆ ಬದಲಾವಣೆ ಆಗ್ಬೋದು. ಈಗ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿರ್ತಾರೆ, ಮಾಹಿತಿಗಳನ್ನ ಸಂಗ್ರಹಿಸಿ ಅಂಕಿಅಂಶಗಳನ್ನ ಸಂಗ್ರಹಿಸಿರ್ತಾರೆ, ಏನೋ ಒಂದು ಭವಿಷ್ಯ ನುಡಿತಾರೆ. ಆದರೆ ಯಾವುದೋ ಒಂದು ರಾಜಕೀಯ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡು ದಿಢೀರಂಥ ಒಂದು ಹೊಸ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದಾಗ ಜನರ ಭಾವನೆಗಳು, ವರ್ತನೆಗಳು ಚೇಂಜ್ ಆಗ್ಬೋದು. ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಏಕೆಂದರೆ ರಾಜಕೀಯ ಎಂಬುದು ಮಾನವನ ವರ್ತನೆಯನ್ನು ಆಧರಿಸಿರುತ್ತೆ. ಮಾನವನ ವರ್ತನೆ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ವ್ಯಕ್ತಿಯ ಮನಸ್ಸನ್ನು ಮತ್ತು ವರ್ತನೆಯನ್ನು ಪರಿಗಣಿಸಿಲ್ಲ ಎಂಬಂಥ ಅಂಶವನ್ನು ಗಮನಿಸ್ಬೋದು. ಹಾಗೆ ಐದನೇದಾಗಿ ಈ ವಿಧಾನವನ್ನು ಕೇವಲ ಅಂಕಿ ಅಂಶಗಳು ಮತ್ತು ದತ್ತಾಂಶ ಸಂಗ್ರಹಿಸಿ ಅಷ್ಟಕ್ಕೆ ಮಾತ್ರ ಬಳಸಬಹುದೇ ಹೊರತು ರಾಜಕೀಯ ಭವಿಷ್ಯವನ್ನು ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಈ ಒಂದು ವಿಧಾನದ ಇನ್ನೊಂದು ದೋಷ ಅಂದರೆ ಈ ಒಂದು ವಿಧಾನದ ಒಂದರಿಂದಲೇ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ವಿಧಾನವನ್ನು ನಾವು ಇತರೆ ವಿಧಾನಗಳೇನಿದೆ ಆ ಒಂದು ವಿಧಾನಗಳ ಜೊತೆಯಲ್ಲಿ ನಾವು ಅಧ್ಯಯನ ಮಾಡಿದಾಗ ನಾವು ಇದನ್ನು ವೈಜ್ಞಾನಿಕವಾಗಿ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಐತಿಹಾಸಿಕ ವಿಧಾನ ಇರ್ಬೋದು, ತೌಲನಿಕ ವಿಧಾನ ಇರ್ಬೋದು, ಪ್ರಾಯೋಗಿಕ ವಿಧಾನಗಳು ಅಥವಾ ಇತರೆ ವರ್ತನಾ ವಿಧಾನಗಳೇನಿದೆ ಅವುಗಳ ಜೊತೆಯಲ್ಲಿ ಇದನ್ನು ಕೂಡ ನಾವು ಬಳಕೆ ಮಾಡ್ಕೊಂಡಾಗ ಈ ವಿಧಾನ ಹೆಚ್ಚು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ, ರಾಜ್ಯಶಾಸ್ತ್ರದ ಸಂಶೋಧಕರಿಗೆ ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ಸಾಮಾಜಿಕ ವಿಧಾನ ಅಥವಾ ಸೋಷಿಯಲಾಜಿಕಲ್ ಮೆಥಡ್ ಅಂತ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಬರುತ್ತೆ, ನಿಮಗೆ ಆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಜೊತೆಗೆ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡಿದಂಥ ವಿಡಿಯೋಗಳು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.